ಸರ್ ಇದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಂದ್ರೆ ಉದಯ ಸೂರ್ಯ ಅಂದ್ರೆ ಒಂದು ಇಬ್ರು ಫ್ರೆಂಡ್ಶಿಪ್ ಅಂತ ನಡೆಯೋಂತ ಅಷ್ಟೇ. ಅವರು ಲವ್ ಮಾಡ್ತಾ ಇರ್ತಾರೆ ಒಂದು ಹಳ್ಳಿಲಿ. ಹಾಗಾಗಿ ಆ ಫ್ರೆಂಡ್ಶಿಪ್ಗೋಸ್ಕರ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್. ಅದಿಬ್ರು ಫ್ರೆಂಡ್ಗಳ ನೇಮು, ಹಾಗಾಗಿ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್. ಅಂದ್ರೆ ಅದು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀವಿ ಅಂತ ಕೇಳ್ತೀವಿ. ಬಟ್ ಹೇಗಿತ್ತು ಸರ್ ಆ ತಯಾರಿ ಎಲ್ಲ ಅನ್ನುವಂಥದ್ದು? ಯಾರ ಹತ್ರ ವರ್ಕ್ ಮಾಡಿದ್ರೆ ಆ ಥರ ವಿಚಾರಕ್ಕೆ ಸರ್? ಯಾವ ಥರ ವರ್ಕ್ ಮಾಡೋದಿಲ್ಲ. ಆಕ್ಚುಲಿ ನಾನು ಇದರಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ, ಡೈರೆಕ್ಷನ್ ಕೋಚಿಂಗ್. ಆಮೇಲೆ ಇವತ್ತು ವೆಂಕಟ್ ಗೌಡ್ ಅಂತ ನಮ್ಮ ಬಾಸ್, ಅವರೊಂದು ಸಿನಿಮಾ ನಾಚಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ರೈಟರ್ ಕೆಲಸ ಮಾಡಿದೆ. ನೆಕ್ಸ್ಟ್ ಸಿನಿಮಾ ನಾನೇ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಾಗ ನಮ್ಮ ಫ್ರೆಂಡು ಮಂಜಣ್ಣ, ಸುನೀಲ್, ಹರೀಶಣ್ಣ ಹತ್ರ ಮಾತಾಡಿದಾಗ ಈಸಿ ಅನಿಸ್ತು ನನಗೆ. ಟಫ್ ಅನಿಸ್ತಿಲ್ಲ, ಚಾಲೆಂಜಿಂಗ್ ಅನಿಸ್ತಿಲ್ಲ. ಯಾಕಂದ್ರೆ ದೊಡ್ಡ ಕಥೆ ಇದ್ದಾಗ, ಕತೆ ರೆಡಿ ಇದ್ದಾಗ ಶೂಟಿಂಗ್ ಮಾಡೋದು ಟಫ್ ಅನಿಸ್ತಿಲ್ಲ. ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಆಯ್ತು ಅಂದ್ರೆ ಹೊಸಬರಿಗೆ ಪ್ರೊಡ್ಯೂಸರ್ ನೋಡ್ಕೊಂಡು ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಆ ಪ್ರೋಸೆಸ್ ಎಲ್ಲ ಯಾವ ರೀತಿ ನನಗೆ ಇವರು ಪ್ರೊಡ್ಯೂಸರ್ ಹೊಸಬರಲ್ಲ ಸರ್, ನನಗೆ ಆ ತರ ಟಫ್ ಆಗೋದು. ಇಲ್ಲಾಂದ್ರೆ ನಾನು ನೀನು ಅಸಿಸ್ಟೆಂಟ್ ಆಗಿ ಎಲ್ಲರೂ ಕೆಲಸ ಮಾಡ್ತಿದ್ದೆ. ಬಟ್ ಎಲ್ಲ ನಮ್ಮರೇ, ನನ್ನ ಫ್ರೆಂಡು ಮಂಜಣ್ಣ ನಮ್ಮೂರದು, ಹರೀಶಣ್ಣ ನಮ್ಮೂರ, ಎಲ್ಲ ನಮ್ಮರೇ. ನಾವೇ ಹಾಕೊಂಡು ಸಿನಿಮಾ ಮಾಡಿದ್ಕೆ ಇವತ್ತು ಕಂಪ್ಲೀಟ್ ಆಗಿ ಒಂದು ಸಿನಿಮಾ ರಿಲೀಸ್ ತಂದಿದ್ದೀವಿ ಸರ್. ಪ್ರೊಡ್ಯೂಸರ್ ನೀವು ಹೇಳೋದಾದ್ರೆ ಸಿನಿಮಾ ಬಗ್ಗೆ ಹೇಗೆ ಅನಿಸ್ತು ಅಂತ? ಶೂಟಿಂಗ್ ಸಿನಿಮಾ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಸಿನಿಮಾ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಲ್ಲಾ ಪ್ಯಾಕೇಜು ಒಂಥರ ಸಿನಿಮಾದಲ್ಲಿ ಇದೆ. ಒಂಥರ ಮದುವೆ ಊಟ, ಮದುವೆ ಮನೆಗೆ ಹೋದಾಗ ಊಟ ಹೆಂಗ್ ಮಾಡ್ತೀವೋ ಎರಡು ತರ. ಹಪ್ಪಳ ಇದೆ, ಉಪ್ಪಿನಕಾಯಿ ಇದೆ, ಟೋಟಲ್ ಆಗಿ ಎಲ್ಲ ಮದುವೆ ಮನೆ ಊಟದ ತರ ಇದೆ. ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೆಲ್ಲ ಓಡ್ತಿರೋದು ಅಂತ ಸಿನಿಮಾಗಳು ಜನರು ಕೂಡ ಕಂಟೆಂಟ್ ವಿಚಾರಕ್ಕೆಲ್ಲ ಇದು ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಏನ್ ಕಂಟೆಂಟ್ ಇದೆ ಸರ್? ಒಬ್ಬ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ಬೇಕು, ಆಮೇಲೆ ತಂದೆ ಮತ್ತು ಮಗಳ ಸೆಂಟಿಮೆಂಟ್, ಮತ್ತೆ ತಾಯಿ ಮತ್ತು ಮಗನ ಸೆಂಟಿಮೆಂಟ್, ಇವೆಲ್ಲವೂ ಸಹ, ಆಮೇಲೆ ಕಾಮಿಡಿ, ಎಲ್ಲದು ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಸರ್. ಇನ್ನೊಂದು ಹೇಳ್ಬೇಕು ಅಂದ್ರೆ ಕತೆ ನಾವು ಕೇಳಿಲ್ಲ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿರೋದು. ನಂಬಿಕೆ, ತುಂಬಾ ನಂಬಿಕೆ ಆ ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಉಳಿಸ್ಕೊಂಡ ಅಂತ ನಂಬಿಕೆ. ನಾವ್ ಆಕ್ಚುಲಿ ಇಲ್ಲಿ ಇದ್ರ ಮೇಲೆ ಏದೋ ನಿಮ್ಮ ಕ್ಯಾಮ್ರಾ ಮುಂದೆ ನಿಂತಾಗ ಅವರು ಇವರು ಅನ್ನೋದು, ನಾವ್ ಆಕ್ಚುಲಿ ಮಾತಾಡೋದು ಅವನು ಇವನು ಅಂತಾನೆ ಮಾತಾಡೋದು. ನಾವು ಮಾತಾಡೋದೇ ಆತರ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ಇವರು ಅಂತಾನೆ ಮಾತಾಡ್ತಾ ಇದ್ದಾರೆ. ಸಣ್ಣದೊಂದು ರೋಲ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಕೊಟ್ಟಿದ್ದಾರೆ ನನಗೂ ಮತ್ತು ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಸುನಿಲ್ ಅಂತ, ಅವ್ರಿಗೂ ನನಗೂ ಅವ್ರಿಗೂ ಒಂದು ಸಣ್ಣ ರೋಲ್ ಕೊಟ್ಟಿದ್ದಾರೆ. ಸಣ್ಣ ರೋಲ್ ಅಲ್ಲ, ದೊಡ್ಡ ರೋಲೇ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಮಗೆ ಇದ್ರಲ್ಲಿ ಸಿನಿಮಾದಲ್ಲೆಲ್ಲ ಹುಚ್ಚಿರ್ಲಿಲ್ಲ ನಮಗೆ. ಅವ್ರು ಕ್ಯಾಚ್ ಹಾಕೊಂಡು ಮಾಡಿದ್ರು ಅಷ್ಟೇ. ಸಿನಿಮಾ ಬಣ್ಣದ ಲೋಕ ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಡ್ಬಂದು ತೋರಿಸ್ತಾ ಇದಾರೆ. ಹೌದೌದು ಸರ್. ಸರ್ ಇದಕ್ ಮುಂಚೆ ನನ್ನ ವ್ಯವಸಾಯ, ನಮ್ಮ ಊರಲ್ಲಿ ಎಲ್ಲ ವ್ಯವಸಾಯ. ನನ್ನ ಹೆಸರು ಲಾವಣ್ಯ ಗಂಗಾಧರಯ್ಯ ಅಂತ. ಸೊ ಈ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ಒಂದು ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ತಂದೆ ಮಗಳು ಬಾಂಡಿಂಗ್ ಹೆಂಗಿರುತ್ತೆ, ಸೊ ತಂದೆಗೋಸ್ಕರ ಮಗಳು ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡ್ತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಸೊ ನಾನು ನನ್ನ ತಂದೆ ಸಾವಿಗೆ ರಿವೆಂಜ್ ನ ಯಾವ ರೀತಿ ತಗೋತೀನಿ ನಾನು ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು. ಓವರ್ ಆಲ್ ನನ್ನ ಪಾತ್ರದ ಬಗ್ಗೆ ಇಷ್ಟು ನೋಡ್ಬೋದು. ಓವರ್ ಆಲ್ ಸಿನಿಮಾ ನೋಡ್ಬೋದು. ಸಿನಿಮಾದಲ್ಲಿ ಏನೆಲ್ಲ ನೋಡ್ಬೋದು ಅಂದ್ರೆ ಫ್ರೆಂಡ್ಶಿಪ್, ಇವರು ಅವಾಗ್ಲೇ ಹೇಳ್ದಾಗೆ ಸ್ನೇಹ ಸಂಬಂಧ ಹೇಗಿರುತ್ತೆ, ಹಾಗೆ ಇಲ್ಲಿ ಹುಡುಗಿ ಯಾವ್ಯಾವ ರೀತಿ ಮೋಸ ಮಾಡ್ತಾಳೆ ಹುಡುಗರ್ಗೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ಹಾಗೆ ಫುಲ್ಲು ಹಳ್ಳಿನಲ್ಲಿ ಶೂಟಿಂಗ್ ಆಗಿರುವಂತದ್ದು, ಫುಲ್ಲು ಹಳ್ಳಿ ಸೊಗಡನ್ನ ಅನುಭವಿಸ್ಬೋದು ಎಲ್ರು ಕೂಡ. ಸೊ ಎಲ್ಲ ಎಮೋಷನ್, ಸೆಂಟಿಮೆಂಟ್ಸ್ ಅಥವಾ ಲವ್ ಎಲ್ಲಾನು ಈ ಸಿನಿಮಾದಲ್ಲಿ ಇದೆ. ನಮಸ್ಕಾರ, ನನ್ನ ಹೆಸರು ಧನು ಪ್ರಸಾದ್ ಅಂತ. ಸೊ ನಾನು ಉದಯ ಸೂರ್ಯನಲ್ಲಿ ವೈಷ್ಣವಿ ಅನ್ನೋ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಯಾವ ತರ ಅಂದ್ರೆ ಚರ್ಚೆಲ್ಲಾಗ ಆಡ್ಕೊಂಡು ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ ಹಾಗೆ ನಿಯತ್ತಾಗಿ ಪ್ರೀತಿ ಮಾಡೋ ಹುಡುಗರಿಗೆ ಮೋಸ ಮಾಡುವಂತ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಮೋಟೋ ಇದ್ದಿದ್ದೆ ಆ ತರ ಹುಡುಗಿಗೆ ಮೋಸ ಮಾಡ್ತಾರೆ ಅಂತ ತೋರಿಸುವಂಥದ್ದು. ಸೊ ಅದ್ರಲ್ಲಿ ಆ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಕಮಿಂಗ್ ಟು ನಮ್ಮ ಮೂವಿ, ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಎಲ್ಲಾ ತರ ಎಮೋಷನ್ಸ್ ನೋಡ್ಬೋದು. ಅದೇ ಹೇಳಿದ್ರಲ್ಲ, ತಂದೆ ಮಗಳು, ತಾಯಿ ಮಗಂದು,
ಹಾಗೆ ಹುಡುಗರಿಗೆ ತುಂಬಾ ಇಷ್ಟ ಆಗತ್ತೆ, ಹುಡುಗರ ಕಣ್ಣಲ್ಲಿ ನೀರ್ ಬರ್ಬೋದು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಿಕಾಸ್ ಆ ತರ ಒಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಹುಡುಗರಿಗೆ. ಹೇಗೆ ಅನ್ಸ್ತು ಓವರ್ ಆಲ್ ಶೂಟಿಂಗ್? ಚೆನ್ನಾಗಿತ್ತು ಸರ್, ಬಿಕಾಸ್ ನಾನು ಯೂಶಲಿ ನೇಟಿವ್ ಅಂತ ನನಗೇನು ಇಲ್ಲ, ಬ್ಯಾಂಗ್ಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ. ಸೊ ನನಗೆ ಅಲ್ಲೋದಾಗ ತುಂಬಾ ಪ್ಲೇಸಸ್ ನೋಡಕ್ ಇತ್ತು. ಬಿಕಾಸ್ ಮಲೆನಾಡ್ ಪ್ರದೇಶ ಮತ್ತೆ ಶಿವಮೊಗ್ಗ ಕಡೆನೆ ಅಟ್ಮಾಸ್ಫಿಯರ್ ಅಲ್ಲೇ ಶೂಟ್ ಮಾಡಿರೋದ್ರಿಂದ ಒಳ್ಳೊಳ್ಳೆ ಪ್ಲೇಸ್ ಹೋಗಿದ್ದೆ. ಇಟ್ಸ್ ಲೈಕ್ ನಾಟ್ ವರ್ಕ್ ಮಾಡ್ತಾ ಇದೀನಿ ಅಂತ ಏನ್ ಅನ್ಸ್ಲಿಲ್ಲ ನನ್ಗೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಬಂದೆ. 1 ತಿಂಗಳು ನಾನು ಅಲ್ಲಿ ಶೂಟ್ ಮಾಡಿದೆ. ಇದೆ ಫಸ್ಟ್ ಮೂವಿ ನಾನು ಬಂದೆ. ಇಲ್ಲ, ನಂದು ಆಲ್ರೆಡಿ 2 ಸಿನಿಮಾ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು ರಿಲೀಸ್ ಬಂದಿರೋ ಸಿನಿಮಾ ಅಂದ್ರೆ ಇದು. ಇದಕ್ಕಿಂತ ಮುಂಚೆ ನನ್ನ ಫಸ್ಟ್ ರಿವ್ಯೂ ಮೂವಿ ಅಂತ ಬಂದ್ರೆ ನಾನು OP I Love You ಅಂತ ಮಾಡಿದ್ದೀನಿ, UP ಸರ್ ಜೊತೆನೆ. ಅದ್ರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದೆ, ಅಂದ್ರೆ ಗೆಸ್ಟ್ ರೋಲ್ ಮಾಡಿದ್ದೆ. ಅದು ಆ ಟ್ರೈಲರ್ ಒಂದು ಲೆವೆಲ್ ರೀಚ್ ಆಗಿತ್ತು. ಅದರಲ್ಲೂ ಕೂಡ ಮೋಸ ಮಾಡೋ ಸಿಕ್ಕಿತ್ತು. ಇದ್ರಲ್ಲೂ ಅದೇ. ಇನ್ನು ಯಾವ ಪಾತ್ರಗಳು ಅಭಿನಯಿಸಬೇಕಂತ ನಿಮಗೆ ಡ್ರೀಮ್ ಏನು? ನನಗೆ ಮೈಥಾಲಜಿ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಸರ್, ಅದು ಕೂಡ ಮಾಡಿದ್ದೀನಿ. ಶನಿ ಮಹಾತ್ಮನ ಮಹಾತ್ಮೆ ಅಂತ. ಅದರಲ್ಲಿ ಶನಿ ಮಹಾತ್ಮ ಅವರ ತಾಯಿ ಪಾತ್ರ ಛಾಯಾದೇವಿ ಮತ್ತೆ ಸಂಧ್ಯಾದೇವಿ ಅನ್ನೋ ಡಬಲ್ ಶೇಡ್ಸ್ ಮಾಡಿದ್ದೀನಿ. ಅದು ಕೂಡ ನಡೀತಾ ಇದೆ, ಇನ್ನ ಡಬ್ಬಿಂಗ್ ಎಲ್ಲ ನಡಿಬೇಕು. ಸೊ ನನ್ಗೆ ಜಾಸ್ತಿ ಮೈಥಾಲಜಿ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ. ಅಂಡ್ ಮಾಫಿಯಾ ರಿಲೇಟೆಡ್ ಮಾಡ್ಬೇಕು ಅಂತ ಅದು ಆಲ್ರೆಡಿ ಮಾಡಿದ್ದೀನಿ, ಡೆಡ್ಲಿ ಲವರ್ಸ್ ಅಲ್ಲಿ ಬರ್ತಾ ಇದೆ. ಸೊ ಆ ತರ ಏನು ಸದ್ಯಕ್ಕಿಲ್ಲ. ನೀವು ನೋಡಿದ್ರೆ ಸಿನಿಮಾ? ನೀವು ನೋಡಿಲ್ಲ? ಇಲ್ಲ ಸರ್, ನೋಡೇ ಇಲ್ಲ. ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವಾ ಮಹೇಶ್ ಅಂತ. ನಾನು ಸನಾದಿ ಅಪ್ಪಣ್ಣ ಅವರ ಗಿರಿ ಮೊಮ್ಮಗ. ಈ ಸಿನಿಮಾದಲ್ಲಿ ನಂದು ಒಂದು ಹುಚ್ಚಿನ ಪಾತ್ರ, ಸೈಕೋ ಕ್ಯಾರೆಕ್ಟ್ರು. ಮದರ್ ಸೆಂಟಿಮೆಂಟಲ್ ಇರುವಂಥ ಒಂದು ಒಳ್ಳೆ ಪಾತ್ರ ನಮಗೆ ಡೈರೆಕ್ಟರ್ ಕೊಟ್ಟರು. ತುಂಬ ಖುಷಿ ಆಯಿತು. ಆ ಪಾತ್ರದ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಆಮೇಲೆ ಒಬ್ಬ ಮಗ ತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ತಾಯಿ ಪ್ರೀತಿಗೋಸ್ಕರ ಅನ್ನೋದೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಸೆಂಟಿಮೆಂಟಲ್ ಇದು. ಆಮೇಲೆ ರೀಸೆಂಟಾಗಿ ಇವಾಗ KD ನಲ್ಲೂ ಮಾಡಿದೆ. ಸಂಜಯ್ ದತ್ ಅವ್ರ ಟೀಮಲ್ಲಿ ನಾನು ಒಬ್ಬನಾಗಿ ವಿಲನ್, ಅವರು ಮೇನ್ ವಿಲನ್ನು, ಅವ್ರ ಜೊತೆನೂ ಮಾಡಿದ್ದೆ. ಹೇಗಿತ್ತು ಸರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಹೈಲೈಟ್ ಆಗಿದೆ. ಹಳ್ಳಿ ಸೊಗಡು, ಆಮೇಲೆ ದೇವ್ರ ಜಾತ್ರೆ ಇರುತ್ತೆ, ಜಾತ್ರೆನಲ್ಲಿ ಏನೇನು ಆಗುತ್ತೆ, ಸಿಚುವೇಶನ್ ಸಂದರ್ಭಗಳು ಹೆಂಗಿರುತ್ತೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಇದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆ ಮೇ 16ಗೆ ರಿಲೀಸ್ ಆಗ್ತಿದೆ. ಎಲ್ಲ ಟೀಮರ್ ಒಂದು ಜೊತೆ ಸೇರಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ, ಅಂದ್ರೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಇಲ್ಲ ಸರ್, ಕಂಟೆಂಟ್ ನೋಡ್ತಾ ಇದ್ದಾರೆ ಜನ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಆಗಿದ್ದರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ. ನಮ್ಮದು ಒಂದು ಒಳ್ಳೆ ಕಂಟೆಂಟ್ ಇದೆ. ಒಂದು ಹಳ್ಳಿಗಾಡಿನ ಸೊಗಡಲ್ಲಿ ಒಂದು ಕೆಲವೊಂದು ಘಟನೆಗಳು ಆಗಿರುವಂಥ ಒಂದು ಸಿನಿಮಾ, ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಬಂದು ಸಿನಿಮಾದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಟೀಮರ್ ಹೇಳೋಣ ಮೇ 16 ರಿಲೀಸ್ ಆಗ್ತಿದೆ ಅಂತ. ನೀವು ಸುಮ್ನೆ ಇದೆ. ವೀಲ್ ಚೇರ್ ಕೊಟ್ಟು ಕುತ್ಕೊಂಡ್ಬಿಟ್ರೆ ಸಿನಿಮಾ ಇದೇ ಮೇ 16ರಂದು ರಿಲೀಸ್ ಆಗ್ತಾ ಇದೆ. ರಾಜ್ಯದ ಸುಮಾರು 70 ಥಿಯೇಟರ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಸಿನಿಮಾದಲ್ಲಿ 7 ಹಾಡುಗಳಿದ್ದಾವೆ, ಅದ್ಭುತವಾಗಿ ಮೂಡಿ ಬಂದಿದೆ. ಯಶವಂತ್ ಭೂಪತಿ ಅಂತ ಸಂಗೀತ ನಿರ್ದೇಶಕರು, ಆಮೇಲೆ ಕ್ಯಾಮ್ರಾಮನ್ ಸಾಮ್ರಾಟ್ ನಾಗರಾಜ್ ಅಂತ. ಹೀಗೆ ಒಳ್ಳೆ ಟೀಮೇ ಇಟ್ಕೊಂಡು ಸಿನಿಮಾ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. 4 ಫೈಟ್ ಇದಾವೆ ಆಲ್ರೆಡಿ, ಎಲ್ಲ ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ ಪ್ಯಾಕೇಜು. ಬಂದು ಇದೇ 16ನೇ ತಾರೀಕು ಬಂದು ಸಿನಿಮಾವನ್ನ ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಫಸ್ಟ್ ನೀವು ನೋಡಿದೆ ಸಿನಿಮಾ? ಖಂಡಿತ ಆಗಿ ನೋಡಿದ್ದೀನಿ, ಏನು ನೋಡಿದ್ದೀನಿ, ಚೆನ್ನಾಗಿದೆ. ಚೆನ್ನಾಗಿದೆ, ಅದನ್ನೇ ಹೇಳ್ತಾ ಇರೋದು. ಓಕೆ, ಇನ್ನೊಂದ್ಸಲ ಅವಾಗಲೇ ಹೇಳ್ತಾ ಇದ್ರೆ ಹೊಸಬರಿಗೆ ಮೋಸ ಆಗ್ತಿದೆ, ಮೋಸ ಆಗಿದೆ ನಮಗೂ ಕೂಡ. ಯಾವ ರೀತಿ ಏನಾಯ್ತು ಅನ್ನೋದು ಸರ್ ಈಗ ಹಳೆದೆಲ್ಲ ಹೇಳ್ಬೇಕಾಗುತ್ತೆ, ಹೇಳ ಏನ್ ಮೋಸ ಆಯ್ತು? ಬೇಡ ಬಿಡಿ, ಅವೆಲ್ಲ ಬೇಡ. ಇರ್ಲಿ, ಬಣ್ಣದ ಲೋಕ ಅಂದ್ಮೇಲೆ ನಾನು ನೋಡಿರ್ಲಿಲ್ಲ, ಅವೆಲ್ಲ ಬೇಡ. ಈ ಜನ ನೋಡಿದಾರೆ ಬಣ್ಣದ ನೋಡಿರ್ಲಿಲ್ಲ. ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಅಂದ್ರೆ ಸಿನಿಮಾ ಬಣ್ಣದ ಲೋಕ ಅಂದ್ರೆ ಸಿನಿಮಾ ಲೋಕ ಅಂದ್ರೆ ಬಹಳ ಚೆನ್ನಾಗಿರ್ತಾರೆ, ಎಲ್ಲರೂ ಕಾಮನ್ ಆಗಿರ್ತಾರೆ ಅನ್ಕೊಂಡಿದ್ವಿ. ನಾವು ಮೋಸ ಹೋಗಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಟಾರ್ಟಿಂಗ್ ನಾವಿಲ್ಲಿ ಈ ಸಿನಿಮಾಗ್ ಬರ್ಬೇಕು ಅಂತ, ಸಿನಿಮಾ ಲೋಕಕ್ಕೆ ಬರ್ಬೇಕು ಅಂತ ಏನ್ ಇರ್ಲಿಲ್ಲ ನಮ್ಗೆ ಆ ಕಾನ್ಸೆಪ್ಟ್ ಏನ್ ಇರ್ಲಿಲ್ಲ. ಬಟ್ ಸ್ನೇಹಿತನಿಗೋಸ್ಕರ ಒಂದ್ ಸ್ವಲ್ಪ ಒಂದು ಹಳ್ಳಿ ಸೇವೆ ಕೊಡ್ಬೇಕು ಅನ್ನೋ ಅಷ್ಟೇ ಇದ್ದಿದ್ದು, ಅಷ್ಟೇ ಇದಾಗಿದ್ದು. ಅದ್ ಲಾಸ್ಟಿಗೆ ಏನಾಗಿ ಆಯ್ತು, ಅವೆಲ್ಲ ಬೇಡ, ಅವೆಲ್ಲ ಇಲ್ಲಿಗೆ ಬಂದಿದೆ. ಬಟ್ ನಾವಿಲ್ಲಿ ಕೂತ್ಕೊಂಡಿದ್ವಿ, ಮೋಸ ಮಾಡಿದ್ರೆ ಎಲ್ಲೋ ಕೂತ್ಕೊಂಡಿದ್ರೆ ಅಷ್ಟೇ, ಇನ್ನೇನಾಗಿಲ್ಲ. ಒಳ್ಳೆಯವರಿಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಕಾನ್ಸೆಪ್ಟ್ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅವರಿಗೆ?
ಅವ್ರಿಗೂ ಒಳ್ಳೇದಾಗ್ಲಿ ಸರ್. ನಾವು ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಬಯಸಲ್ಲ. ಬಟ್ ಯಾರಿಗೂ ಸಹ ಹೊಸಬ್ರು ಬರ್ತಕ್ಕಂತ ವ್ಯಕ್ತಿಗಳಿಗೆ ಅಂದ್ರೆ ಚಿತ್ರವನ್ನ ಮಾಡ್ಬೇಕು, ಸಿನಿಮಾವನ್ನ ಮಾಡ್ಬೇಕು, ಹೀರೋ ಆಗಿ ಮಾಡ್ಬೇಕು ಅಂತ ಏನ್ ಬಂದಿರ್ತಾರಲ್ಲ, ಅವ್ರಿಗೇನು ಗೊತ್ತಿಲ್ದವ್ರಿಗೆ ಬಂದಿರ್ತಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಮೋಸ ಮಾಡಬೇಡಿ. ಆದ್ರೆ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ. ಗೊತ್ತಿಲ್ವಾ, ಮಾಡಕ್ಕಾಗಲ್ವಾ, ಬಿಟ್ಬಿಡಿ. ಅವ್ರಿಗೆ ಇನ್ನೊಬ್ಬ ಯಾರೋ ದೇವ್ರ ಸೃಷ್ಟಿ ಮಾಡ್ಕೊಂಡಿರ್ತಾನೆ. ಬಟ್ ನಿಮ್ ಕಡೆಯಿಂದ ಅವರಿಗೆ ಮೋಸ ಮಾಡಿ ನಿಮ್ಮ ಏನಂತಾರೆ ಅದಕ್ಕೆ, ನಿಮ್ಮ ಆ ಮೋಸತನದಿಂದ ಅವ್ರ ಜೀವನ ಹಾಳಾಗೋಗುತ್ತೆ. ದಯವಿಟ್ಟು ಅದ್ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಡ್ತಾರೆ ಅಷ್ಟೇ. ಅವ್ರಿಗೂ ಒಳ್ಳೇದಾಗ್ಲಿ. ಅವ್ರು ಸಿನಿಮಾ ನೋಡಕ್ ಹೇಳೋ ಎಲ್ರು. ದಯಮಾಡಿ ಅವರು, ಯಾಕೆಂದ್ರೆ ಸಿನಿಮಾ ನೋಡ್ಲೇಬೇಕು, ನೋಡ್ತಾರೆ ಅವರು. ಯಾಕೆಂದ್ರೆ ಕೆಲವರು ಹೇಳಿದ್ರೆ ಅದೇ ಒಬ್ರು ತಂದೆ ಪ್ರೀತಿ ಬಗ್ಗೆ ತೋರಿಸಿದೀವಿ, ತಾಯಿ ಪ್ರೀತಿ ಬಗ್ಗೆ ತೋರಿಸಿದೀವಿ ಅಂತ, ಒಂದು ಪ್ರೀತಿ ಮೋಸ ಮಾಡೋದ್ರ ಬಗ್ಗೆ ತೋರಿಸಿದೀವಿ ಅಂತ. ಸೊ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಇದನ್ನ ಒಂದ್ ಲೈನ್ ಅಲ್ಲಿ ಹೇಳಕ್ಕಾಗುತ್ತಾ ನಿಮ್ ಮೂವಿ ಬಗ್ಗೆ? ಒಂದೇ ಹೇಳೋದಂದ್ರೆ ಮೇಡಮ್, ಇಲ್ಲಿ ತಂದೆ ತಾಯಿ ಪ್ರೀತಿ ಪರಿಶುದ್ಧ. ಈಗಿನ ಟೀನೇಜ್ ಹುಡುಗಿಯರದ ಪ್ರೀತಿ ಅಪರಿಶುದ್ಧ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏಜ್ ಅಂತದೇನಪ್ಪ, ಈಗಿನ ಟೆಕ್ನಾಲಜಿ ಏಜ್ ಅಥವಾ ಫುಡ್ ಗೊತ್ತಿಲ್ಲ ನಮಗೆ. ಪ್ರೀತಿ ಹಳ್ಳಿ ಹೆಣ್ಮಕ್ಳು, ಅಯ್ಯೋ ನೀವಂತ ತಪ್ಪಿದ್ರೆ ಹಳ್ಳಿ ಹೆಣ್ಮಕ್ಳು ಮೋಸ್ಟ್ ಡೇಂಜರ್ ಅಂತ ನನ್ನ ಪ್ರಕಾರ. ನಾನು ಇದೇ ಪ್ರಶ್ನೆ ಕೇಳಿದೆ, ಸಾರಿ ಫಾರ್ ದ ಇಂಟರಪ್ಷನ್. ನಾನು ಇದೇ ಪ್ರಶ್ನೆ ಕೇಳಿದೆ, ಸರ್ ಹಳ್ಳಿ ಹುಡುಗಿನ ಈ ತರ ತೋರಿಸ್ತಾ ಇದ್ರಲ್ಲ, ಯಾಕೆ ಸರ್ ಹಳ್ಳಿನಲ್ಲೂ ಈ ತರ ನಡೆಯುತ್ತಾ ಅಂತ ಅವಾಗ ಹೇಳಿದ್ದೆ. ಈ ಸಿಟಿ ಹುಡುಗಿಯರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಮೇಡಮ್, ಸುಮ್ನ ಬಿಡ್ತಾರೆ. ಹಳ್ಳಿ ಹುಡುಗರಿಗೆ ಅದ್ ಹಂಗಲ್ಲ ಬಿಡಿ, ಅದ್ ಹೇಳಂಗಿರಲ್ಲ. ಆಕ್ಚುಲಿ ರಿಯಲ್ ಎಸ್ಟೇಟ್ ಯಾಕೆ ನಾನು ಸಿನಿಮಾ ಮಾಡಿದೆ ಅಂದ್ರೆ ಗೊತ್ತಾಗ್ಲಿ ಅಂತ. ಈಗ ನೋಡ್ದಾರೋ ನಾವ್ ಹಿಂಗ್ ಮಾಡ್ತಿದ್ವಲ್ಲ, ಅಟ್ಲೀಸ್ಟ್ ಚೇಂಜಸ್ ಆಗೋಣ, ಅಟ್ಲೀಸ್ಟ್ ಪ್ರಾಂಪ್ಟ್ ಒಬ್ಬನ ಜೊತೆಗೆ ನೀಟಾಗಿರೋಣ ಅಂತ ಒಂದು ಗೊತ್ತಾಗ್ಲಿ. ಪಕ್ಕ ಮೇಡಮ್, ಈ ಲವ್ ಫಿಲರ್ ಆಗಿರ್ತಾರೆ ನಮ್ಮ ಹುಡುಗರು, ಅವ್ರಿಗೆ ಬೇಜಾರ್ ಆಗೇ ಆಗುತ್ತೆ. ಯಾಕಂದ್ರೆ ಸಾಂಗು 2 ಆಗಿದೆ. ಆಲ್ರೆಡಿ ಒಂದು ಸಾಂಗ್ 100K ಓಡಿತೆ A2 ಮ್ಯೂಸಿಕ್ ಅಲ್ಲಿ. ಮನೆ ರಿಲೀಸ್ ಮಾಡಿದ್ದು ಹುಡುಗಿರ ಹೆಂಗೆ ಅಂತೇಳಿ. ಇನ್ನೊಂದು ಸಾಂಗ್ ಇದೆ, ಅದನ್ನ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಲವ್ ಫಿಲರ್ ಅಲ್ಲಿ ಹುಡುಗಿರು ಬಿಟ್ಟೋಗಿರೋ, ಬ್ರೇಕಪ್ ಆಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕೆಲವೊಂದು. ಪಕ್ಕ ಸರ್, ಅವ್ರ ಕಷ್ಟನ ತೋರ್ಸಲೇ ನಮ್ಮಂತ ಡೈರೆಕ್ಟರ್ ಸರ್. ಈಗ ಪಾಪ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡು ನೋಡಕ್ ಆಗಲ್ಲ. ಫೇಲ್ಯೂರ್ ಆಗಿರೋಂತ ಹುಡುಗರು, ಆ ಹುಡುಗರು ಮನ್ಸು ಸ್ಥಿತಿನ, ಒಂದು ಭಾವನೆಗಳನ್ನ ಈ ನನ್ನ ಸಿನಿಮಾ ಮುಖಾಂತರ ತೋರ್ಸಿದೀನಿ. ಹುಡುಗಿಯರು ಕೆಲವರು ಅರ್ಥ ಮಾಡ್ಕೊಂಡು ಪ್ರಾಂಪ್ಟ್ ಆಗಿರ್ಬೇಕು ಪ್ರೀತಿಯಲ್ಲಿ ಅಂತ ಗೋಸ್ಕರ ನಾವು ತೋರಿಸಿದ್ವಿ, ಈ ಸಿನಿಮಾ ಮಾಡಿದ್ವಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.